ನಮಸ್ಕಾರ ಎಲ್ಲರಿಗೂ. ಸೊ ಒಂದು ಸಿನಾರಿಯೋನ ಕನ್ಸಿಡರ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅದು ಏನಪ್ಪಾ ಅಂತಂದ್ರೆ, ನೀವು ಚಿಕ್ಕದಾಗಿರ್ತೀರಾ, ನೀವು ಹೀಗೆ ಎಲ್ಲೋ ಆಟ ಆಡ್ತಾ ಯಾವ್ದೋ ಒಂದು ಜಾಗಕ್ಕೆ ಹೋಗ್ತೀರಾ, ನಿಮ್ ಮನೆ ಹತ್ರ ಯಾವ್ದೋ ಒಂದು. ಸುಮ್ನೆ ಇಮ್ಯಾಜಿನ್ ಮಾಡಿ, ಅಲ್ಲಿ ಹೋದಾಗ ಒಂದು ಭಯಾನಕವಾದ ಬ್ಲಾಕ್ ಡಾಗ್ ಒಂದು ಕಂಡ್ಬಿಡುತ್ತೆ, ಭಯಾನಕವಾಗಿರುತ್ತೆ ಅದು. ಸೊ ನೀವು ಆಟ ಆಡುವಾಗ ನೆಕ್ಸ್ಟ್ ದಿನಗಳಲ್ಲಿ ಆ ಜಾಗಕ್ಕೆ ನೀವು ಹೋಗಲ್ಲ. ಯಾಕೆ ಅಂತಂದ್ರೆ ಅವತ್ತು ನೀವು ಆ ನಾಯಿನ ನೋಡಿರ್ತೀರ, ಅದನ್ನ ನೋಡಿದ ತಕ್ಷಣ ಅದು ಎಷ್ಟು ಭಯಾನಕವಾಗಿದೆ, ಅದ್ರ ಕಣ್ಣು ಹೆಂಗಿದೆ, ಅದರದ್ದು ಹಲ್ಲು ಹೆಂಗಿದೆ, ಇವೆಲ್ಲ ಇಮ್ಯಾಜಿನ್ ಮಾಡಿ ಲೈಕ್ ಮನಸ್ಸಲ್ಲಿ ಕೂತು ಆ ಮೆಮೊರಿ, ಪ್ರೈಮರಿ ರೆಸ್ಪಾನ್ಸ್ ಅಂತ ಒಂದು ಕ್ರಿಯೇಟ್ ಆಗಿರುತ್ತೆ. ಆ ಮೆಮೊರಿಯಿಂದ ಇನ್ಯಾವತ್ತು ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಡಿಸಿಷನ್ ತಗೊಳ್ತಾರೆ, ಬ್ರೈನ್ ತಗೊಳುತ್ತೆ. ಸೊ ಇದು ಸಬ್ ಕಾನ್ಶಿಯಸ್ಲಿ ನಮಗೆ ಎಲ್ಲ ಜೀವಿಗಳಿಗೆ ಅಂತ ಏನ್ ಕರಿತೀವಿ, ಮನುಷ್ಯರು ಅಥವಾ ಹಿಂಗೆ ಎಲ್ಲ ಪ್ರಾಣಿಗಳಿಗೆ ಕೂಡ ಕಾನ್ಶಿಯಸ್ನೆಸ್ ಇರುವಂತ ಒಂದು ಆರ್ಗಾನಿಸಮ್ಸ್ ಏನಿದಾವೆ, ಇವೆಲ್ಲದಕ್ಕೂ ಈ ಮೆಮೊರಿ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲದರಲ್ಲಿ ಇನ್ಹೆರಿಟ್ ಆಗಿರುತ್ತೆ. ಆದ್ರೆ ಈ ಒಂದು ವಿಡಿಯೋನ ಮಾಡ್ತಿರೋ ಒಂದು ವಿಷಯ ಯಾವ್ದ್ರ ಮೇಲೆ ಅಂತಂದ್ರೆ, ನೀರಿಗೆ ಮೆಮೊರಿ ಇದೆ ಅಂತ ಒಂದು ವಿಷಯ. ಬಹಳ ಕುತೂಹಲಕಾರಿಯಾಗಿತ್ತು. ನೀವೆಲ್ಲ ಅನ್ಕೋಬಹುದು, ನೀರು ಒಂದು ನಿರ್ಜೀವ ವಸ್ತು, ಅಂದ್ರೆ ಅದಕ್ಕೆ ನಾವು ಜೀವಜಲ ಅಂತೀವಿ, ಅದರಿಂದನೇ ನಾವು ಬದುಕೋದು. ಸುಮಾರು 70% ನಮ್ಮ ಬಾಡಿ ಎಲ್ಲ ವಾಟರ್ ಇಂದನೇ ಆಗಿರೋದು. ಆದ್ರೆ ವಾಟರ್ ಒಂದು ನಿರ್ಜೀವ ವಸ್ತು, ಅದಕ್ಕೆ ಜೀವ ಇಲ್ಲ, ಅದಕ್ಕೆ ಒಂದು ಫೀಲಿಂಗ್ಸ್ ಇಲ್ಲ, ಅದಕ್ಕೇನು ಇಲ್ಲ. ಆದ್ರೆ ಅದಕ್ಕೆ ಮೆಮೊರಿ ಇದೆ ಅಂತ ಹೇಳಿ ಕೆಲವೊಂದು ರಿಸರ್ಚ್ ಗಳ ಮೇಲೆ ತಿಳಿದು ಬಂದಿದೆ. ಇದನ್ನ ನಿಮ್ಗೆ ಆಲ್ರೆಡಿ ಪರಿಚಯ ಇರ್ಬೋದು ಮತ್ತು ಹಲವಾರು ಯೂಟ್ಯೂಬ್ ಚಾನಲ್ ಗಳನ್ನ ನೀವು ನೋಡಿರ್ಬೋದು. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿರ್ತಕ್ಕಂಥ ರಿಸರ್ಚ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನನ್ನ ವೇಯಲ್ಲಿ ಒಂದು ಅನಾಲಿಸಿಸ್ ಮಾಡ್ತಾ ಈ ವಾಟರ್ ಮೆಮೊರಿ ಅಂದ್ರೆ ಏನು ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಾಲ ಯಾವಾಗ ಇದು ಸ್ಟಾರ್ಟ್ ಆಯ್ತು ಅಂತಂದ್ರೆ, ಫ್ರಾನ್ಸ್ ದೇಶ 1980ರ ಸಮೀಪ ಆಗಿತ್ತು. ಸೊ 1980s ಆ ದಶಕದಲ್ಲಿ ಫ್ರಾನ್ಸ್ ದೇಶದಲ್ಲಿ ಜಾಕ್ಸ್ ಬೆನ್ವೆನಿಸ್ಟೆ ಅಂತ ಹೇಳಿ ಒಬ್ಬ ಇಮ್ಯುನಾಲಜಿಸ್ಟ್ ಇರ್ತಾರೆ. ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಯಾವ ರೀತಿಯ ರೋಗಾಣುಗಳು ಯಾವ ಒಂದು ರೋಗವನ್ನು ತರಿಸ್ತವೆ, ಅದ್ರ ಸಿಂಪ್ಟಮ್ಸ್ ಹೆಂಗಿರುತ್ತೆ, ಅದನ್ನ ಹೇಗೆ ಹೋಗಿಸ್ಬೇಕು, ಎಂತ ಮೆಥಡ್ ಇಂದ ಅದು ವ್ಯಾಕ್ಸಿನೇಷನ್ ಅಂತ ಕರೀತಾರಲ್ಲ, ಆ ತರ ಇಮ್ಯುನಾಲಜಿಸ್ಟ್ಗಳು ಡಿಸ್ಕವರಿ ಮಾಡ್ತಾನೆ ಇರ್ತಾರೆ. ಹೀಗೆ ಪ್ಯಾಂಡಮಿಕ್ ಬಂದಿತ್ತಲ್ಲ, ಇದು ಬಂದಾಗ ಮತ್ತೆ ಇದಕ್ಕೆ ಹೇಗೆ ಬೇಗ ವ್ಯಾಕ್ಸಿನ್ ಕಂಡುಹಿಡಬೇಕು, ಈ ತರ ಎಲ್ಲ ಅವರು ಕಂಡುಹಿಡಿತಾ ಇರ್ತಾರೆ ಅವ್ರ ಲ್ಯಾಬ್ ಅಲ್ಲಿ. ಒಂದು ದಿನ ಅವರ ಅಸಿಸ್ಟೆಂಟ್ ಏನನ್ನ ಸಜೆಸ್ಟ್ ಮಾಡ್ತಾರೆ ಈ ಜಾಕ್ಸ್ ಬೆನ್ವೆನಿಸ್ಟೆಗೆ ಅಂತಂದ್ರೆ, ಇವರು ಫ್ರಾನ್ಸ್ ದೇಶದಲ್ಲಿ ಇರ್ತಾರೆ, ಇದು ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ. ಅವ್ರು ಏನಂತ, ಈಗ ಹೋಮಿಯೋಪತಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಹೋಮಿಯೋಪತಿ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ, ಇದು ಸುಮಾರು 1796ರಿಂದ ಸ್ಟಾರ್ಟ್ ಆಯ್ತು. ಇದನ್ನ ಜರ್ಮನ್ ಅಲ್ಲಿ ಕಂಡುಹಿಡಿಯಲಾಯ್ತು ಪ್ರಥಮ ಬಾರಿಗೆ. ಈ ಹೋಮಿಯೋಪತಿ ಯಾವ ಒಂದು ಫಂಡಮೆಂಟಲ್ ಇದರ ಮೂಲ ಏನು ಅಂತಂದ್ರೆ, ರೋಗವನ್ನ ಯಾವುದು ಬರೆಸಿರುತ್ತೋ, ಯಾವ್ದೋ ಒಂದು ವಸ್ತು, ಯಾವ್ದೋ ಒಂದು ಆಂಟಿಜೆನ್ ಅಂತ ಏನ್ ಕರಿತೀವಿ, ಯಾವ್ದು ರೋಗವನ್ನು ಬರೆಸಿರುತ್ತೋ ಅದೇ ರೋಗವನ್ನು ವಾಸಿ ಮಾಡುತ್ತೆ ಅಂತ ಒಂದು ಸಿದ್ಧಾಂತ. ಈಗ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಏನ್ ಹೇಳ್ತಾರಲ್ಲ, ಡೈಮಂಡ್ ಕಟ್ಸ್ ಡೈಮಂಡ್ ಅಂತ ಈ ತರ ಎಲ್ಲ ಗಾದೆಗಳು ಇರ್ತಾವಲ್ಲ, ಅಂದ್ರೆ ಯಾವುದರಿಂದ ತೊಂದರೆ ಆಗಿದೆಯೋ ಅದರಿಂದನೇ ತೊಂದರೆಯನ್ನ ಹೋಗಿಸ್ಬೇಕು, ಅದೇ ಸೊಲ್ಯೂಷನ್ ಅಂತ ಹೇಳಿ. ಆದ್ರೆ ಹೋಮಿಯೋಪತಿ ಏನ್ ಮಾಡ್ತಾರೆ, ರೋಗವನ್ನು ಬರೆಸಿರ್ತಕ್ಕಂತ ಒಂದು ಆಂಟಿಜನ್ ಏನಿದೆ, ಅದೇನು ಬ್ಯಾಕ್ಟೀರಿಯಾ ಆಗ್ಲಿ ಏನೇ ಆಗ್ಲಿ, ಅದನ್ನ ನೀರಲ್ಲಿ ಹಾಕಿ ಡೈಲ್ಯೂಟ್ ಮಾಡ್ಬಿಡ್ತಾರೆ. ಡೈಲ್ಯೂಟ್ ಮಾಡೋದಂತ ಏನು ಅಂತಂದ್ರೆ, ಈಗ ಸಣ್ಣ ಕಪ್ ಆಫ್ ವಾಟರ್ ತಗೊಂಡಿರ್ತೀರಾ, ಅದರಲ್ಲಿ ಜಾಸ್ತಿ ಸಕ್ಕರೆ ಹಾಕಿದ್ರೆ ತುಂಬಾ ಸಿಹಿ ಆಗ್ಬಿಡುತ್ತೆ. ಈಗ ಅಷ್ಟೊಂದು ಸಿಹಿ ಬೇಡ ಅಂತ ಏನ್ ಮಾಡ್ತೀರಾ, ಎಕ್ಸ್ಟ್ರಾ ವಾಟರ್ ಆಡ್ ಮಾಡ್ತೀರಾ. ಅದಕ್ಕೆ ಎಕ್ಸ್ಟ್ರಾ ವಾಟರ್ ಆಡ್ ಮಾಡಿದ್ರೆ ಜಾಸ್ತಿ ವಾಟರ್ ಆಗ್ಬಿಟ್ಟು ಡೈಲ್ಯೂಟ್ ಆಗ್ಬಿಟ್ಟು ನಿಮ್ಗೆ ಅಷ್ಟೊಂದು ಸಿಹಿ ಅನ್ಸಲ್ಲ. ಸೊ ಇದೇ ತರ ಹೋಮಿಯೋಪತಿ ಕೆಲಸ ಮಾಡುತ್ತೆ. ಸೊ ಇದರ ಮೇಲೆ ಆ ಜಾಕ್ಸ್ ಬೆನ್ವೆನಿಸ್ಟ್ ಅನ್ನೋ ಒಂದು ಅಸಿಸ್ಟೆಂಟ್ ಈ ತರ ಈಗ ಹೋಮಿಯೋಪತಿ ಮಾಡುತ್ತಂತೆ, ಇದು ನಿಜನ ಅಂತ ನೋಡೋಣ ಅಂತ ಹೇಳಿ ಅವರಿಗೆ ಒಂದು ಸಜೆಷನ್ ಮಾಡಕ್ ಹೋಗ್ತಾರೆ. ಅಲರ್ಜಿ ಆಗ್ತಿದೆ ಅಂತ, ಇದು ಈ ತರ ಮಾಡೋದ್ರಿಂದ ಕೆಲವೊಬ್ಬರಿಗೆ ಹೋಮಿಯೋಪತಿಯಿಂದ ಅಲರ್ಜಿ ಆಗ್ತದಂತೆ, ಇದು ನಿಜನಾ ಅಂತ ಅವರಿಗೆ ಸಜೆಸ್ಟ್ ಮಾಡ್ತಾರೆ. ಇವರು ಹಲವಾರು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಅವರ ಒಂದು ಸಹಪಾಠಿಗಳ ಜೊತೆ. ಏನ್ ಮಾಡ್ತಾರೆ, ಆ ಒಂದು ಸ್ಯಾಂಪಲ್ ಇರುತ್ತೆ ರೋಗ ಬರ್ಸೋದು, ಅದನ್ನ ನೀರಲ್ಲಿ ಹಾಕಿ ಡೈಲ್ಯೂಟ್ ಮಾಡಿ ಜಸ್ಟ್ ನೀರ್ ಹಾಕೋದಲ್ಲ, ಅವರು ಇಮ್ಯುನಾಲಜಿಸ್ಟ್ ಗಳಿಗೆ ಕೆಲವೊಂದು ಪ್ರೊಸೆಸ್ ಇರ್ತವೆ, ಅದನ್ನ ಇಟರೇಷನ್ ಮಾಡ್ತಾ ಅದನ್ನ ಡೈಲ್ಯೂಟ್ ಮಾಡಿ ಏನ್ ಮಾಡ್ತಾರೆ, ಕೊನೆಗೆ ಅದ್ರ ಕಂಟೆಂಟ್ ಉಳಿಬಾರ್ದು, ನೀರಲ್ಲಿ ಜಾಸ್ತಿ ನೀರ್ ಹಾಕಿದ್ರೆ ಒಂದ್ಸಲ ಸಕ್ಕರೆ ಇದೆ ಅಂತಾನೆ ಮರ್ತೋಗುತ್ತೆ, ಫುಲ್ ನೀರ್ ಆಗ್ಬಿಡುತ್ತೆ. ಯಾಕಂದ್ರೆ ಇಷ್ಟು ಸಕ್ಕರೆಗೆ ಒಂದು 5 ಬಕೆಟ್ ನೀರ್ ಹಾಕಿದ್ರೆ ಸಕ್ಕರೆ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಆತರ ಹಾಗೆ ಮಾಡಿದ ಮೇಲೆ ಫುಲ್ ಈಗ ನೀರಾಗಿದೆ. ಈಗ ಇದನ್ನ ಯಾರಿಗಾದ್ರೂ ಕೊಟ್ರೆ ಅದ್ರೊಳಗಡೆ ಏನು ಇರಬಾರ್ದು ರೋಗ ಬರ್ಸಂತದ್ದು, ಯಾಕಂದ್ರೆ ಅದನ್ನ ಫುಲ್ ನೀರ್ ಹಾಕಿ ಡೈಲ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಆದರೆ ಅವರು ಬೆನ್ವೆನಿಸ್ಟ್ ಅವರು ಮಾಡಿದ ಎಕ್ಸ್ಪೆರಿಮೆಂಟ್ ನ ಪ್ರಕಾರ
ಅಷ್ಟೆಲ್ಲ ಡೈಲ್ಯೂಟ್ ಮಾಡಿದ ನೀರನ್ನ ಯಾರ್ಯಾರು ಕುಡಿಸಿದ್ರೆ ಅವರಿಗೂ ಮತ್ತೆ ಅಲರ್ಜಿಗಳು ಬರ್ತಾ ಇತ್ತು. ಇದು ಬಹಳ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ನೀರಲ್ಲಿ ಒಂದ್ ಏನಾದ್ರು ರೋಗ ಬರ್ಸೋದು ಇದೆ ಅಂತಂದ್ರೆ ಓಕೆ, ಅದು ಅದರಿಂದ ರಿಯಾಕ್ಷನ್ ಆಗಿದೆ ಅಂತ ತಿಳ್ಕೊಬಹುದು. ಫುಲ್ ನೀರನ್ನ ಡೈಲ್ಯೂಟ್ ಮಾಡಲಾಗಿದೆ, ಆ ಒಂದು ರೋಗ ಬರ್ಸನ್ನ ಡೈಲ್ಯೂಟ್ ಮಾಡಲಾಗಿದೆ, ಆದ್ರೂ ಯಾಕೆ ರೋಗ ಬರ್ತಿದೆ ಅಂತ ಹೇಳಿ ಇವ್ರು ಒಂದು ಯೋಚನೆ ಮಾಡಿದಾಗ ಬೆನ್ನೋನಿಸ್ಟಿಗೆ ಒಂದು ಐಡಿಯಾ ಹೊಳಿತು. ನೀರಿಗೆ ಒಂದು ಮೆಮೊರಿ ಇರ್ಬೋದಲ್ಲ, ಯಾಕೆ ಹೀಗಿರಕ್ ಸಾಧ್ಯ ಇಲ್ಲ? ನೀರು ನೆನಪಿಟ್ಟುಕೊಂಡಿದೆ ತನ್ನೊಳಗೆ ಏನ್ ಹಾಕಿದ್ದಾರೆ. ಸಕ್ಕರೆ ಹಾಕಿದ್ರೆ ಸಕ್ಕರೆ, ಬ್ಯಾಕ್ಟೀರಿಯಾ ಹಾಕಿದ್ರೆ ಬ್ಯಾಕ್ಟೀರಿಯಾ, ರೋಗ ಬರ್ಸೋದು ಹಾಕಿದ್ರೆ ರೋಗ ಬರ್ಸೋದು, ಅದನ್ನ ನೀರು ನೆನಪಿಟ್ಟುಕೊಂಡಿದೆ. ಆ ನೆನಪಿಟ್ಟುಕೊಂಡಿದ್ದನ್ನ ಯಾರಾದ್ರೂ ಕುಡಿದ್ರೆ ಆ ನೆನಪನ್ನ ಅವರಿಗೆ ಆ ಒಂದು ರೋಗ ಬರ್ಸಂತದ್ದು ಟ್ರಾನ್ಸ್ಫರ್ ಮಾಡ್ತಾ ಇದೆ ನೀರು. ಇದು ಬಹಳ ವಿಚಿತ್ರಕಾರಿ. ಇದು ಹೇಗೆ ಅಂತಂದ್ರೆ ಯಾರೊಬ್ರು ನಿಗೂಢವಾಗಿ ನೀವು ಮಾಡ್ತಿರೋದನ್ನೆಲ್ಲ CCTV ಹಿಂಗೆ ಸರ್ವೆಲೆನ್ಸ್ ಮಾಡ್ತಿರ್ತಾರೆ, ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ವಿಷಯನ್ನ ಹೇಳ್ಬಿಡ್ತಾರೆ ಎಲ್ಲರಿಗೂ, ಯಾರು ಅಂತ ಗೊತ್ತಾಗಲ್ಲ. ಹೀಗೆ ಎಲ್ಲೋ ಒಂದು ಕಡೆ ನೀರು ತನ್ನೊಳಗೆ ಏನ್ ಹಾಕ್ತಿದ್ದಾರೆ ಇದನ್ನ ಅದು ನೀಟಾಗಿ ನೋಟ್ ಮಾಡ್ಕೊಂತಿದ್ಯಾ ನೀರಂದ್ರೆ ನಿರ್ಜೀವ ವಸ್ತು, ಬಟ್ ಇದನ್ನ ಅವ್ರು ಪಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ವಿಜ್ಞಾನ ಅಂತಂದ್ರೆ ಹೇಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ತಕ್ಷಣ ಇದು ನಿಜ ಅಂತ ಹೇಳಕ್ಕಾಗಲ್ಲ, ಅದನ್ನ ನೀವು ಪಬ್ಲಿಕ್ ಗೆ ಹೇಳ್ಬೇಕು, ಪಬ್ಲಿಕೇಶನ್ಗಳು ಮಾಡ್ಬೇಕು. ನೇಚರ್ ಅಂತ ಒಂದು ಮ್ಯಾಗಝಿನ್ ಇದೆ. ವಿಜ್ಞಾನದಲ್ಲಿ ಏನೇ ಒಂದು ದೊಡ್ಡ ಆವಿಷ್ಕಾರಗಳಾದ್ರೂ ಕೂಡ ಆ ನೇಚರ್ ಮ್ಯಾಗಝಿನ್ ಅದು ಪ್ರಕಟ ಆಗುತ್ತೆ. ಸೊ ಅವರಿಗೆ ಇದನ್ನ ಕಳಿಸಿದಾಗ ಅವರು ಇದನ್ನ ಒಪ್ಪಲ್ಲ. ಏನಿದು ವಿಚಿತ್ರವಾಗಿರ್ತಕ್ಕಂಥ ಸಿದ್ಧಾಂತ, ಇದೇನಾದ್ರೂ ನಿಜ ಆಗಿದ್ರೆ ಇಷ್ಟು ವರ್ಷಗಳ ಕಾಲ ನಂಬ್ಕೊಂಡ್ ಬಂದಿದ್ದ ವಿಜ್ಞಾನವೇ ಸುಳ್ಳಾಗಬೇಕು. ನೀರಿಗೆ ಹೆಂಗೆ ಮೆಮೊರಿ ಇರಕ್ ಸಾಧ್ಯ? ನೀರು ಆ ರೋಗ ಯಾವ್ದು ಬರುತ್ತಂತೆ ಅಂತ ನೆನ್ಪಿಟ್ಕೊಳತ್ತಂತೆ, ಅದನ್ನ ಕೊಡಿದ್ರೆ ಅವ್ರಿಗೆ ರೋಗ ಬರುತ್ತಂತೆ. ಈಗ ನಂಗಿದೆ ಎಲ್ಲರಿಗೂ ರೋಗ ಬರ್ಬೇಕಾಗಿತ್ತು, ಹಾಗೆ ಇದೆ ಅಂತ ಏನೋ ಅಂತಾರೆ. ಅವಾಗ ಅವರು ಬೆನಿಫಿಟ್ ಹೇಳ್ತಾರೆ, ಇಲ್ಲ ನಾವು ಮಾಡಿರ್ತಕ್ಕಂಥ ರಿಸಲ್ಟ್ ಕರೆಕ್ಟ್ ಇದೆ, ಇದರಲ್ಲಿ ಒಂಚೂರು ರೋಗ ಬರ್ಸೋದಿಲ್ಲ, ಆದ್ರೂ ಈ ಬರೀ ನೀರನ್ನು ಕುಡಿದ್ರೆ ರೋಗ ಬರ್ತಾ ಇದೆ ಅಂದ್ರೆ ನೀರಿಗೆ ಏನೋ ಒಂದು ಶಕ್ತಿ ಇದೆ, ನೀರು ತನ್ನೊಳಗೆ ಏನ್ ಹಾಕಿದೆ ಅಂತ ಮೆಮೊರಿಯನ್ನು ಹಿಡಿಯುವಂತಿದೆ ಅಂತ ಅವರು ಅಷ್ಟೊಂದು ಒತ್ತಾಯ ಮಾಡಿದಾಗ ನೇಚರ್ ಮ್ಯಾಗಝಿನ್ ಅವರು ಇದನ್ನ ಹೆಂಗೆ ಪಬ್ಲಿಷ್ ಮಾಡೋದು ಅಂತ ಒಲ್ಲದ ಮನಸ್ಸಿನಲ್ಲಿ ಆಯ್ತು, ಒಂದು ಷರತ್ತಿನ ಮೇಲೆ ಇದನ್ನ ನಾವು ಪಬ್ಲಿಷ್ ಮಾಡ್ತೀವಿ, ನೀರಿಗೆ ಮೆಮೊರಿ ಇದೆ ಅಂತ ಏನ್ ಹೇಳ್ತಾ ಇದಾರಲ್ಲ ಈ ಎಕ್ಸ್ಪೆರಿಮೆಂಟ್ ಮೂಲಕ, ನಿಮ್ ಹತ್ರ ನಾವು ನಮ್ ಕಡೆಯವ್ರನ್ನ ಕಳಿಸ್ತೀವಿ, ಅವ್ರು ಟೆಸ್ಟ್ ಮಾಡ್ಲಿ, ಆ ಟೆಸ್ಟ್ ಅಲ್ಲಿ ಎಲ್ಲ ರಿಸಲ್ಟ್ ಕರೆಕ್ಟ್ ಬಂದ್ರೆ ನಾವು ನಮ್ಮ ಪಬ್ಲಿಕೇಶನ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವನು ಓಕೆ ಅಂತ ಹೇಳ್ತಾರೆ ಆ ಬೆನೋಲಿಸ್ಟ್ ಅವರು. ಅವ್ರ ಹತ್ರ ಟೆಸ್ಟ್ ಮಾಡಕ್ಕೆ ವಿಜ್ಞಾನಿಗಳನ್ನ ರಿಸರ್ಚ್ ಗಳನ್ನ ಕಳಿಸ್ಬೇಕಾಗಿತ್ತು, ಬಟ್ ಅವರು ಮೆಜಿಷಿಯನ್ ನ ಕಳಿಸ್ತಾರೆ. ಈ ಮಾಟ ಮಂತ್ರ ಮಾಡೋರು, ಮತ್ತೆ ಈಗ ಈ ಸ್ವಾಮೀಜಿಗಳು ನಾನು ಇದರಲ್ಲಿ ತೇಲ್ತೀನಿ, ಗಾಳಿಲಿ ತೇಲ್ತೀನಿ ಅಂತ ಕೆಳಗಡೆ ಯಾರಿಗೂ ಕಾಣ್ಲಾರ್ದಂಗೆ ಚೇರ್ ಇಟ್ಕೊಂಡು ಕೂತಿರ್ತಾರಲ್ಲ, ಆ ತರ ಏನಾದ್ರು ಇವರು ಸುಳ್ಳು ಹೇಳ್ತಾ ಇದಾರೆ ನೀರಿಗೆ ಮೆಮೊರಿ ಇದೆ ಅದು ಇದೆ ಅಂತ ಹೇಳಿ. ಆ ಮೆಜಿಷಿಯನ್ ಗಳಲ್ಲಿ ಹೋಗಿ ಎದುರಿಗೆ ಕಣ್ಣೆದುರಿಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ, ಯಾವ ತರ ಮಾಡಿದ್ರು, ಡೈಲ್ಯೂಟ್ ಮಾಡಿದ್ರು ಕೂಡ ನೀರು ಹೆಂಗೆ ಅದನ್ನ ನೆನ್ಪಿಟ್ಕೊಂಡಿದೆ ರೋಗ ಬರ್ಸೋದು ಅಂತ ಹೇಳಿ. ಹಾಗೆ ಮಾಡಿದಾಗ ಒಂದೇ ಸಲ ಅದು ಏನೋ ಕರೆಕ್ಟ್ ಆಗುತ್ತೆ ರಿಸಲ್ಟ್. ಅದನ್ನ ಪದೇ ಮಾಡಿದಾಗ ಕೆಲವೊಂದ್ಸಲ ಬರೋದು, ಕೆಲವೊಂದ್ಸಲ ಬರದೇ ಇರೋದು, ಈ ತರ ಆಗ್ತಾ ಇರುತ್ತೆ ರಿಸಲ್ಟ್. ಆದ್ರೆ ಅವಾಗಂತೂ ಕರೆಕ್ಟ್ ರಿಸಲ್ಟ್ ಬರ್ತಾ ಇರುತ್ತೆ. ಆದ್ದರಿಂದ ಇವರು ಮ್ಯಾಗಝಿನ್ ಅಲ್ಲಿ ಪ್ರಕಟ ಮಾಡ್ತಾರೆ ಹಿಂಗೆ ವಾಟರ್ ಮೆಮೊರಿ ಇದೆ ಅಂತ. ಆದ್ರೆ ಇದು ತುಂಬಾ ರೆಕಗ್ನೈಸ್ ಆಗಲ್ಲ, ಯಾರಿಗೂ ಇದು ಇಷ್ಟ ಆಗೋದಿಲ್ಲ ಸೈಂಟಿಫಿಕ್ ಕಮ್ಯುನಿಟಿಲಿ. ಯಾಕೆಂದ್ರೆ ಇದಕ್ಕೊಂದು ಫಂಡಮೆಂಟಲ್ ಬೇಸಿಸ್ ಇಲ್ಲ. ಅವರು ಪಬ್ಲಿಷ್ ಮಾಡುವಾಗ್ಲೂ ಕೂಡ ಹೆಡ್ಡಿಂಗ್ ಅಲ್ಲಿ ಅದನ್ನೇ ಬರೀತಾರೆ, ಇದಕ್ಕೆ ಯಾವುದೇ ಒಂದು ಫಿಸಿಕಲ್ ಬೇಸಿಸ್ ಇರೋದಿಲ್ಲ. ಇದನ್ನ ಏನೋ ಇವ್ರು ಹೇಳಿದರೆ, ಇವರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವಾಗ ಸತ್ಯ ಆಗಿದೆ ಅನ್ನೋ ಒಂದು ಮಾತ್ರಕ್ಕೆ ನಾವು ಪಬ್ಲಿಷ್ ಮಾಡ್ತಾ ಇದ್ದೇವೆ ಹೊರತು ಇದನ್ನ ಯಾರು ಬಹಳ ಸೀರಿಯಸ್ ಆಗಿ ತಗೊಂಡ್ರೆ ನಾವು ಹೊಣೆಗಾರರಲ್ಲ ಅಂತೇಳಿ ಅವರು ನೀಟಾಗಿ ಅದರಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಇದು 1980s ಅಲ್ಲಿ ಈ ತರ ವಾಟರ್ ಮೆಮೊರಿ ಅಂತ ಸ್ಟಾರ್ಟ್ ಆಯ್ತು. ಇದಾದ್ಮೇಲೆ ಅಲ್ಲಲ್ಲಿ ಸಿದ್ಧಾಂತಗಳು ಬರ್ತಾ ಹೋಯ್ತು. ಇದನ್ನ ತುಂಬಾ ಕಡೆಗಾಣಿಸಲಾಯ್ತು. ನೀವು ವಿಕಿಪೀಡಿಯಾದಲ್ಲಿ ಹೋದ್ರು ಕೂಡ ವಾಟರ್ ಮೆಮೊರಿ ಅಷ್ಟೊಂದು ಇಂಪಾರ್ಟೆಂಟ್ ಆದ ಅಥವಾ ಇದನ್ನ ಸೂಡೋ ಸೈನ್ಸ್ ಅಂತಾನೆ ಕರೀತಾರೆ ಹೊರತು ಇದಕ್ಕೆ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ರೀಸನ್ ಯಾಕೆ ಹಿಂಗೆ ವಾಟರ್ಗೆ ಮೆಮೊರಿ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿರ್ಲಿಲ್ಲ. ಇನ್ನು ಸ್ವಲ್ಪ ವರ್ಷಗಳ ಕಾಲ ಆಯ್ತು, ಒಂದು 25 ವರ್ಷಗಳ ಕಾಲ. 2005ನೇ ಇಸ್ವಿ ಆಗಿರ್ತದು. ಲೂಕ್ ಮೊಂಟಾನಿಯೆ ಅಂತ ಒಬ್ರು ವೈರಾಲಜಿಸ್ಟ್ ಇರ್ತಾರೆ. ಇವರು ಫ್ರಾನ್ಸ್ನವರೇ. ನಿಮಗೆಲ್ಲ ಗೊತ್ತಿರಂಗೆ HIV ಅಂತ ಏನ್ ಕರಿತೀವಿ, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ. ಈ HIV ಏಡ್ಸ್ ನ ಬರ್ಸುತ್ತಲ್ಲ, ಆ ಒಂದು ವೈರಸ್ ನ ಕಂಡಿಡಿದವರ ಇವರು ಲೂಕ್ ಮೊಂಟಾನಿಯೆ ಅಂತ. ಇವರು ನೊಬೆಲ್ ತಗೊಳ್ತಾರೆ. HIV ಡಿಸ್ಕವರಿಗೆ ಇವರಿಗೆ ನೊಬೆಲ್ ಪ್ರೈಸ್ ಕೂಡ ಬರುತ್ತೆ. ಇದು ಭಯಾನಕ ರೋಗ, ಇವತ್ತಿಗೂ ಕೂಡ ಅದು ಭಯಾನಕ ರೋಗವಾಗಿ ಪರಿಣಮಿಸಿದೆ. ಸೊ ಇವರು ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಇವರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದೇ ತರ ಇವ್ರೇನ್ ಬೆನೋಲಿಸ್ ಏನ್ ಮಾಡಿದ್ರು, ಇದೇ ತರ ಇವರು ಡೈಲ್ಯೂಟ್ ಸೊಲ್ಯೂಷನ್ ಮಾಡಿದಾಗ ಇವರಿಗೆ ರಿಸಲ್ಟ್ ಸ್ವಲ್ಪ ವಿಚಿತ್ರವಾಗಿ ಬರುತ್ತೆ. ಅದು ಯಾವ ತರ ಅಂತಂದ್ರೆ, ಈ ವಾಟರ್ ಮಾಲಿಕ್ಯೂಲ್ಗಳಲ್ಲಿ ಇವರು ಏನ್ ಮಾಡ್ತಾರೆ, ಆ ರೋಗ ಬರ್ಸಂತ ಹಾಕೋದ್ ಬದಲು ಬ್ಯಾಕ್ಟೀರಿಯಾಗಳನ್ನ ಹಾಕ್ತಾರೆ.
ಮೈಕೋಪ್ಲಾಸಮ್ ಅಂತ ಒಂದು ಬ್ಯಾಕ್ಟೀರಿಯಾ ಅಥವಾ ಎಚ್ಚರಿಕೆಯ ಕೋಲಿ ಅಂತ ಒಂದು ಬ್ಯಾಕ್ಟೀರಿಯಾ. ಇವೆರಡು ನಮ್ಮ ಮಾನವ ದೇಹದ ದೊಡ್ಡ ಕರುಳಿನಲ್ಲಿ ಇರ್ತವೆ. ಅಂದ್ರೆ ಬಹಳ ಇರೋದಿಲ್ಲ, ಸ್ವಲ್ಪ ಅಮೌಂಟ್ ಅಲ್ಲಿ ಇರ್ತವೆ ಈ ಬ್ಯಾಕ್ಟೀರಿಯಾಗಳು. ಎಚ್ಚರಿಕೆಯ ಕೋಲಿ ಅಂತ, ಈ ಕೋಲಿ ಅಂತ ಕೂಡ ಕರೀತಾರೆ. ಈ ಬ್ಯಾಕ್ಟೀರಿಯಾಗಳನ್ನ ಹಾಕಿ ಫುಲ್ ಡೈಲ್ಯೂಟ್ ಮಾಡ್ತಾರೆ ಅದನ್ನ. ಅಂದ್ರೆ ತುಂಬಾ ನೀರ್ ಹಾಕಿ ಆ ಬ್ಯಾಕ್ಟೀರಿಯಾ ಕಣಗಳೇ ಇರಬಾರ್ದು ಆ ನೀರಲ್ಲಿ. ತುಂಬಾ ಫಿಲ್ಟರ್ ಮಾಡೋದು ಅಂತ ಹೇಳ್ತಾರಲ್ಲ, ಫಿಲ್ಟರ್ ಮಾಡೋದಂದ್ರೆ ಏನು, ನೀರಿನಲ್ಲಿರುವ ಕಣಗಳನ್ನ ತುಂಬಾ ಕಡಿಮೆ ಮಾಡುವಂತ. ಸೊ ಆ ತರ ಬ್ಯಾಕ್ಟೀರಿಯಾಗಳ ಮೇಲೆ ಇದು ಪ್ರಯೋಗ ಮಾಡಿದಾಗ ಬ್ಯಾಕ್ಟೀರಿಯಾಗಳ DNA ಏನಿದೆ, ಬ್ಯಾಕ್ಟೀರಿಯಾಗಳಿಗೆ ನಮ್ಮ ಎಲ್ಲ DNA ಇರುತ್ತಲ್ಲ, ಆ DNA ಇಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಗಳು ಪಾಸ್ ಆಗ್ತಾ ಇರ್ತವೆ. ಇಷ್ಟೇ ಅಲ್ಲ, ಇವರು ಬರೀ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಗಳು ಜನರೇಟ್ ಆಗ್ತವೆ ಅಂತ ಅಷ್ಟೇ ಅಲ್ಲ ಕಂಡಿದ್ದು. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಗಳು ಒಂದು ವಾಟರ್ ಮಾಲಿಕ್ಯೂಲ್ ಇಂದ ಇನ್ನೊಂದು ವಾಟರ್ ಮಾಲಿಕ್ಯೂಲ್ಗೆ ಹೋಗಿ ಇಡೀ ನೀರಿಗೆ ಹರಡಿಕೊಳ್ಳುತ್ತೆ. ಅಂದ್ರೆ ಆ ನೀರಿನಿಂದ ಬರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೌಂಡ್ ಗಳನ್ನ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಗಳನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಬೇರೆ ನೀರಿನಲ್ಲಿ ಟ್ರಾನ್ಸ್ಫರ್ ಮಾಡಿ ಆ ನೀರಿನಲ್ಲಿ ಮತ್ತೆ ಈ ಬ್ಯಾಕ್ಟೀರಿಯಾಗಳ DNA ಅನ್ನ ಆ ಸ್ಯಾಂಪಲ್ ನೇ ಪ್ರೊಡ್ಯೂಸ್ ಮಾಡಬಹುದು ಅಂತ ಒಂದು ವಿಚಿತ್ರ ಸಿದ್ಧಾಂತವನ್ನ ಕೊಡ್ತಾರೆ. ಇದು ಯಾರು ಒಂದು ಸ್ಟೂಡೆಂಟ್ ಅಲ್ಲ, ಏನೂ ಅಲ್ಲ, ನೊಬೆಲ್ ಪ್ರೈಸ್ ತಗೊಂಡಿರ್ತಕ್ಕಂಥ ವೈರಾಲಜಿಸ್ಟ್ ಆದ HIV ಅನ್ನು ಕಂಡಿಡಿದಕ್ಕಂತ ವೈರಾಲಜಿಸ್ಟ್ ಲೂಕ್ ಮೊಂಟಾನಿ ಅಂತ. ಇವರು ಈ ಇದನ್ನು ಹೇಳಿದಾಗ ಎಲ್ಲರಿಗೂ ಅವ್ರ ನೆನಪಾಗುತ್ತೆ 1980s ಅಲ್ಲಿ ಮಾಡಿದ್ರಲ್ಲ, ವಾಟರ್ಗೆ ಮೆಮೊರಿ ಇತ್ತಂತ. ಇವ್ರು ಏನ್ ಹೇಳ್ತಿದ್ದಾರೆ, ಬೇಸಿಕಲಿ ಒಂದು ನೀರಿನ ಕಂಟೆಂಟ್ ಅನ್ನ ತಗೊಂಡು ಇವ್ರು ಮಾಡೋ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಇದನ್ನ ರಿಸರ್ಚ್ ಮಾಡ್ತಾ ಹೋದಾಗ ಇವರ ಒಂದು ಸೈಂಟಿಫಿಕ್ ಪೇಪರ್ ನಾನು ಓದ್ತಾ ಹೋದೆ. ಹೇಗೆ DNA ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಗಳನ್ನ ಜನರೇಟ್ ಮಾಡುತ್ತೆ ಅಂತ. ಇವರ ಪೇಪರ್ ಅಲ್ಲಿ ಬರೆದಿರ್ತಕ್ಕಂಥ ಪ್ರಕಾರ ಒಂದು ಜಾರಿನಲ್ಲಿ ನೀರನ್ನು ಹಾಕಿ ಅದರಲ್ಲಿ ಬ್ಯಾಕ್ಟೀರಿಯಾಗಳನ್ನ ಹಾಕಿ, ಅಂದ್ರೆ ಆಂಟಿಜನ್ ಗಳನ್ನ ಹಾಕಿ, ಅದರಿಂದ ಬರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಗಳನ್ನ ಒಂದು ಪ್ರೊಸೀಜರ್ ವೇ ಇದೆ ಅದಕ್ಕೆ, ಅದರಿಂದ ಅವರು ಡಿಟೆಕ್ಟ್ ಮಾಡ್ತಾರೆ ಈ ಸಿಗ್ನಲ್ ಗಳನ್ನ. ಇದು 3 ರಿಂದ 3000 ಹರ್ಟ್ಸ್ ಗಳಿಂದ ಆ ಒಂದು ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಇರ್ತದೆ. ಅಂದ್ರೆ ಇದು ರೇಡಿಯೋ ಫ್ರೀಕ್ವೆನ್ಸಿ, ಮೈಕ್ರೋವೇವ್ ಈ ತರ ಅಲ್ಲ, ಅದಕ್ಕಿಂತ ತುಂಬಾ ಕಡಿಮೆ ಫ್ರೀಕ್ವೆನ್ಸಿ. ಇದು 3 ರಿಂದ 3000 ಹರ್ಟ್ಸ್ ಅಲ್ಲಿ ಇರುತ್ತೆ. 3 ಕಿಲೋ ಹರ್ಟ್ಸ್ ಅಂತ ನಾವು ಕರಿತೀವಿ, ತುಂಬಾ ಲೋ ಲೆವೆಲ್ ಫ್ರೀಕ್ವೆನ್ಸಿ. ಈ ಒಂದು ಬರ್ತಕ್ಕಂತ ಈ ಒಂದು ಸಿಗ್ನಲ್ ಏನಿದೆ, ಇದನ್ನ ಟ್ರಾನ್ಸ್ಡಕ್ಷನ್ ಅಂತ ಒಂದು ಪ್ರೊಸೆಸ್. ತುಂಬಾ ನಿಮಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಟ್ರಾನ್ಸ್ಡಕ್ಷನ್ ಅಂತಂದ್ರೆ ಏನು ಅಂತಂದ್ರೆ, ಒಬ್ಬ ಮೂಕ ಕಿವುಡ ಎಲ್ಲ ಇರ್ತಾನೆ, ಅವನಿಗೆ ಏನು ಕೇಳಲ್ಲ. ಅವನಿಗೆ ನೀವು ನಾವು ಮಾತಾಡೋತರ ಕನ್ನಡ ಮಾತಾಡಿದ್ರೆ ಅವನಿಗೆ ಅರ್ಥ ಆಗಲ್ಲ. ಅದಕ್ಕೆ ನೀವು ಸನ್ನೆ ಮಾಡಬೇಕು. ಅಂದ್ರೆ ಅವನಿಗೆ ಹಿಂಗೆ ಅಂದ್ರೆ ಊಟ ಮಾಡೋದು, ಹಿಂಗೆ ಅಂದ್ರೆ ಹೊರಗೆ ಹೋಗೋದು, ಹಿಂಗೆ ಅಂದ್ರೆ ಟೈಮ್ ನೋಡೋದು. ಸೊ ಅವನಿಗೆ ಇವೇ ಭಾಷೆಗಳು. ಅಂದ್ರೆ ಈ ಭಾಷೆಯನ್ನ, ನಾವು ಮಾತಾಡೋ ಭಾಷೆಯನ್ನ ಟ್ರಾನ್ಸ್ಡ್ಯೂಸ್ ಮಾಡು, ಅಂದ್ರೆ ಚೇಂಜ್ ಮಾಡು, ರಿಫಾರ್ಮ್ ಮಾಡು, ಅವನಿಗೆ ಅರ್ಥ ಆಗಂತೆ ಅಂತ. ಅದೇ ತರ ಆ ಬ್ಯಾಕ್ಟೀರಿಯಾಗಳಿಂದ ಏನು ಸಿಗ್ನಲ್ ಬಂದಿತ್ತಲ್ಲ, ಆ ಸಿಗ್ನಲ್ ಗಳನ್ನ ಇವರು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ಕನ್ವರ್ಟ್ ಮಾಡಿ ಅದನ್ನ ವೈರ್ಗಳ ಮೂಲಕ ಬೇರೆ ಒಂದು ಜಾಗದಲ್ಲಿ, ಬೇರೆ ಒಂದು ಪ್ಲೇಸ್ ಅಲ್ಲಿ, ಅವರು ಬೇರೆ ಎಲ್ಲಿರ್ತಾರೆ, ಫ್ರಾನ್ಸ್ ಇರ್ತಾರಲ್ಲ, ಬೇರೆ ಪ್ಲೇಸ್ ಅಲ್ಲಿ ಆ ಒಂದು ಸಿಗ್ನಲ್ ಗಳನ್ನ ತಗೊಂಡು ಬ್ಯಾಕ್ಟೀರಿಯಾಗಳ ಎಮಿಟ್ ಆದ ಸಿಗ್ನಲ್ ಗಳನ್ನ ತಗೊಂಡು ಆ ಸಿಗ್ನಲ್ ಗಳಿಂದ ಮತ್ತೆ ಒರಿಜಿನಲ್ ಆ ಒಂದು ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಆಗಿತ್ತಲ್ಲ, ಡಿಜಿಟಲ್ ಇಂದ ಮತ್ತೆ ಅನಲಾಗ್ ಕನ್ವರ್ಟ್ ಮಾಡಿ ಅಲ್ಲಿಂದ ಯಾವ ಬ್ಯಾಕ್ಟೀರಿಯಾ DNA ಇದೆ, ಅಷ್ಟು ದೂರದ ಪ್ಲೇಸಿನಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ಅಂತ ಬೇರೆ ಕಡೆಯಿಂದ ಕಂಡುಹಿಡಿಬಹುದು. ಇದು ಬಹಳ ನಂಬದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ. ಯಾಕೆ ಅಂತಂದ್ರೆ ಇದು ಏಲಿಯನ್ಗಳು ಇದಾವ ಇಲ್ಲ ಅಂತ ಕೂಡ ಕೆಲವೊಂದ್ಸಲ ಹೇಳುತ್ತೆ. ಹೆಂಗೆ ಅಂತ ಕೇಳ್ತಿದ್ದೀರಾ, ನೀವು ಹೊರಗಡೆ ನೋಡಿದಾಗ ಕ್ಷುದ್ರಗ್ರಹಗಳು ಬರ್ತಾವಲ್ಲ, ಮೀಟಿಯರ್ಗಳು, ಆ ಮೀಟಿಯರ್ಗಳಿಂದ ಅಲ್ಲೆಲ್ಲ ವಾಟರ್ ಮತ್ತೆ ಐಸ್ ಎಲ್ಲ ಫ್ರೋಸನ್ ಆಗಿರುತ್ತೆ. ನೀರಿರಲ್ಲ, ಐಸ್ ಎಲ್ಲ ಫ್ರೋಸನ್ ಆಗಿರುತ್ತೆ. ಆ ಫ್ರೋಸನ್ ಅಲ್ಲಿ ಏನಾದ್ರೂ ಏಲಿಯನ್ಗಳ DNA ಇತ್ತಂತಂದ್ರೆ ಅವು ಆ ಏಲಿಯನ್ಗಳು ಹೇಗಿದಾವೆ ಆ DNA ಯೂಸ್ ಮಾಡ್ಬಿಟ್ಟು ನಿಜವಾಗ್ಲೂ ಆ ಏಲಿಯನ್ಗಳ ಅಥವಾ ಯಾವ್ದೋ ಒಂದು ಏಲಿಯನ್ ಅಂತಂದ್ರೆ ಅದು ಏನ್ ಅಂತಾನೆ ಹೇಳ್ತಾರೆ, ಯಾವ್ದೋ ಒಂದು ಪ್ರಾಣಿ ಅಥವಾ ಏನಾದ್ರು ಒಂದು ಆ ನೀರಿನಲ್ಲಿ ಅದರ ಕಂಟೆಂಟ್ ಇತ್ತಂದ್ರೆ ಒಂದು ಚೂರು ಕೂಡ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಮನುಷ್ಯರೇ ಇದ್ರು ಅಂತ ಅನ್ಕೊಳ್ಳಿ ಬೇರೆ ಗ್ರಹದಲ್ಲಿ, ಅವರು ಅಲ್ಲಿ ಆ ಒಂದು ನೀರಿನಲ್ಲಿ ಸಾವನ್ನಪ್ಪಿರ್ತಾರೆ ಅಥವಾ ಅವರು ಸಾವಾಗಿ ಅದರ ಮೇಲಲ್ಲಿ ನೀರಾಗಿರುತ್ತೆ. ಆ ನೀರಿನಲ್ಲಿ ಏನೋ ಶುದ್ಧ ಆಗಿ ಅದು ಇಲ್ಲಿ ಬಂದಾಗ ಯಾರು ಅಲ್ಲಿ ಬದುಕಿದ್ರು ಅಂತ ಆ ನೀರಿನಲ್ಲಿರುವ ಆ ಮೆಮೊರಿಯನ್ನ ನೋಡ್ಬಿಟ್ಟು ಆ DNA ಪ್ಯಾಟರ್ನ್ ಇದಕ್ಕೆ PCR ಅಂತ ಕರಿತೀವಿ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ. ಈ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಇಂದ ಫುಲ್ ಇನ್ಫಾರ್ಮೇಶನ್ ಕಂಡುಹಿಡಿಬಹುದು ಅಂತ ಇವ್ರು ಪ್ರಸ್ತಾಪ ಮಾಡಿದಾಗ ಜಗತ್ತಿಗೆ ಮತ್ತೊಂದು ಶಾಕ್ ಆಗುತ್ತೆ. ಯಾವ ಬೆನ್ಮಿನಿಸ್ಟ್ ಅವರನ್ನ ವಾಟರ್ಗೆ ಮೆಮೊರಿ ಇಲ್ಲ ಅಂತ ಅವರು ಸುಳ್ಳು ಅಂತ ಕಡೆಗಾಣಿಸಿರ್ತಾರೋ, ಇವಾಗ ಅದೇ ನೊಬೆಲ್ ಪ್ರೈಸ್ ವಿನ್ನರ್ ಆಗಿರ್ತಕ್ಕಂಥ ಲೂಕ್ ಮೊಂಟಾನಿ ಅವರು ಕೂಡ ಅದೇ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ವಾಟರ್ ತನ್ನೊಳಗಡೆ ಏನ್ ಹಾಕಿರ್ತಾರೋ ಅದನ್ನ ನೆನಪಿಟ್ಕೊಂಡ್ಬಿಡುತ್ತೆ. ಅದನ್ನ ಬರೀ ನೆನಪಿಟ್ಕೊಳ್ಳೋದೇ ಅಲ್ಲ, ಅದನ್ನ ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಫರ್ ಮಾಡಬಹುದು ಮೆಮೊರಿನ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಿದೆ ಫಸ್ಟ್ ವಿಡಿಯೋ ಶಾರ್ಟ್ ಅಲ್ಲಿ,
ನೀವು ಆ ನಾಯ ನೋಡಿರ್ತೀರಲ್ಲ ಸಣ್ಣ ಚಿಕ್ಕವರಿದ್ದಾಗ ಒಂದು ಕಾಡಿನಲ್ಲಿ, ಅಲ್ಲಿ ಹೋಗ್ಬಾರ್ದು ಅಂತ ನಿಮಗೆ ಆ ಮೆಮೊರಿ ತಲೆಯಲ್ಲಿ ಸೇವ್ ಆಗಿರುತ್ತೆ. ಅದನ್ನ ನೀವು ಬೇರೆಯವ್ರಿಗೆ ಹೇಳ್ತೀರಿ, ಅವ್ರು ನಿಮ್ಮಿಂದ ಕರೀತಾರೆ, ಅವ್ರು ಬೇರೆಯವರಿಂದ ಅವಾಗ ಇಡೀ ಊರಿಗೆ ಗೊತ್ತಾಗುತ್ತೆ, ಅಲ್ಲಿ ಹೋದ್ರೆ ಏನೋ ಒಂದು ಭಯಾನಕ ನಾಯಿ ಇದೆ, ಅಲ್ಲಿ ಹೋಗ್ಬಾರ್ದು ಅಂತ. ಸೊ ಹಿಂಗೆ ಇದೆಲ್ಲ ನೋಡ್ತಾ ಇದ್ರೆ ಈ ಒಂದು ಅನಾಲಿಸಿಸ್ ಮೇಲೆ ನನ್ನ ಒಂದು ಟೇಕ್ ಈ ತರ ಇರ್ತದೆ. ಈ ನೀರು ಅನ್ನೋದು ನಾವು ಜೀವ ಜಲ ಅಂತ ಕರಿತೀವಿ, ನಾವೆಲ್ಲ ಅದರಿಂದಾನೇ ಮಾಡಲ್ಪಟ್ಟಿದ್ದೀವಿ, ನಾವು ನಿರ್ಜೀವ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಈ ತರ ವೈಜ್ಞಾನಿಕ ಚಿಂತನೆಗಳಿಂದ, ವೈಜ್ಞಾನಿಕ ಒಂದು ಡಿಸ್ಕವರಿಗಳಿಂದ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತ ಮಾನವ ಮತ್ತು ಪ್ರಕೃತಿ ಇವೆರಡಕ್ಕೂ ತುಂಬಾ ಡಿಸ್ಟೆನ್ಸ್ ಇದೆ ಅಂತ ನಾವೇನು ಭಾವಿಸಿರ್ತೀವಿ. ಅಥವಾ ಈ ಕವಿಗಳು ಅವಾಗವಾಗ ಪ್ರಕೃತಿಯಲ್ಲಿ ಹೋಗಿ ಬರೀತಾರೆ ಅಂತ ಹೇಳ್ತಾರೆ. ಕುವೆಂಪು ಅವ್ರದ್ದು ಒಂದು ಪದ್ಯ ಕೂಡ ನೆನಪಾಗ್ತದೆ, ದೇವರು ರುಜು ಮಾಡಿದನು ರಸವಶನ ಆಗುತ್ತೆ ಕವಿ ಅದನ್ನು ನೋಡಿದನು ಅಂತ ಒಂದು ಕುವೆಂಪು ಅವರ ಸಾಲುಗಳು. ಅಂದ್ರೆ ಕವಿಗಳಿಗೆ ಪ್ರಕೃತಿ ಅಂದ್ರೆ ಏನು ಅಂತ ಹೇಳಿ ತುಂಬಾ ಅದಕ್ಕೆ ಕ್ಲೋಸ್ ರಿಲೇಷನ್ ಇರುತ್ತೆ. ಇದೇ ತರ ನಾವು ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ನೇಚರ್ ಅನ್ನ ಅಥವಾ ಈ ಬ್ರಹ್ಮಾಂಡವನ್ನೇ ತಗೊಳ್ಳಿ, ಇದು ನಮ್ಮಿಂದ ದೂರ ಇದೆ ಅಂದ್ರೆ ಈ ಒಂದು ದ್ವಿತ್ವ ಏನಿದೆ, ಈ ಒಂದು ದ್ವೈತ ಏನಿದೆ, ನಮ್ಮಿಂದ ಒಂದು ಬೇರೆ ಇದೆ ಅನ್ನೋದು ಇದರಿಂದ ಅಷ್ಟೊಂದು ಸತ್ಯ ಗೊತ್ತಾಗಲ್ಲ. ಆದ್ರೆ ಯಾವಾಗ ನಾವು ಎಲ್ಲದರಲ್ಲೂ ನಾವಿದ್ದೀವಿ, ಎಲ್ಲದು ನಮ್ಮ ತರನೇ. ಈಗ ಯಾರಿಗೆ ಗೊತ್ತು ವಾಟರ್ಗೆ ಕಾನ್ಶಿಯಸ್ನೆಸ್ ಇದೆ ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಗೊತ್ತಾಯ್ತು. ನಾಳೆ ಈ ಗಾಳಿಗೆ ಬರುತ್ತೆ, ನಾಡಿದ್ದು ಬೆಂಕಿಗೆ ಬರುತ್ತೆ, ನಾಡಿದ್ದು ಆಕಾಶಕ್ಕೆ ಬರುತ್ತೆ. ಸೊ ಇಲ್ಲಿ ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ, ಇವೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಗಳ ಮೂಲಕ, ಪ್ರೊಸೀಜರ್ ಗಳ ಮೂಲಕ ಅವ್ರೇನೋ ಮಾಡಿದ್ದಾರೆ ವೈರಾಲಜಿಸ್ಟ್ಗಳು, ಇದು ಓಕೆ. ಆದ್ರೆ ಇನ್ನೂ ಸೀಕ್ರೆಟ್ ಗಳು ಗೊತ್ತಾಗಬೇಕಾದ್ರೆ, ಇನ್ನೂ ಒಂದು ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂತ ನಮಗೆ ಬೇರೆ ಆಗದೆ ಇರತಕ್ಕಂತ ಸೀಕ್ರೆಟ್ ಗಳು ನಮ್ಮ ಒಂದು ಸಾಮಾನ್ಯ ಬ್ರೈನ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹಾರ್ಟ್ ಇಂದ ಅಪ್ಲಿಫ್ಟ್ ಆಗ್ಬೇಕು. ಹಾರ್ಟ್ ಇಂದ ಅಪ್ಲಿಫ್ಟ್ ಆಗ್ಬೇಕು ಅನ್ನೋ ಮೀನಿಂಗ್ ಏನಪ್ಪಾ ಅಂತಂದ್ರೆ ಎಲ್ಲದು ನನ್ನ ತರ, ಎಲ್ಲದು ನನ್ನದು ಅನ್ನೋ ಭಾವ ಬರ್ಬೇಕು. ನಾನು ಬೇರೆ, ಅವನು ಬೇರೆ, ಅವನಿಗದಾಗ್ಲಿ ನನಗಿದಾಗ್ಲಿ ಹೀಗ ಅಂದಾಗ ಸ್ವಾರ್ಥತೆ ಆಗಿ, ಸೆಲ್ಫ್ ಸೆಂಟರ್ಡ್ ಆಗಿ ವಿಜ್ಞಾನ ಅಲ್ಲ, ಯಾವ ಜ್ಞಾನ ಕೂಡ ಬರಲ್ಲ. ಆದ್ದರಿಂದ ಎಲ್ಲದರಲ್ಲೂ ನಮ್ಮತನವನ್ನ ನೋಡ್ತಾ ಇದ್ರೆ, ಎಲ್ಲದರಲ್ಲೂ ಈಗ ಕೆಲವೊಬ್ರು ಕಾರನ್ನ ಅಥವಾ ಮೊಬೈಲ್ ಅನ್ನ ಏನೋ ಜೀವ ವಸ್ತುಗಳು ಅಂತ ತಿಳ್ಕೊಂತಾರೆ. ಸ್ವಲ್ಪ ಕಾರಿಗೆ ಸ್ವಲ್ಪ ಏನಾದ್ರು, ಸ್ವಲ್ಪ ಮೊಬೈಲ್ ಏನಾದ್ರು ಒಂಥರ ಏನೋ ಅವ್ರ ಮಕ್ಕಳಿಗೆ ಏನೋ ಒಂದು ಹೊಡೆದ್ಬಿಟ್ಟಿದೀವಿ ಅನ್ನೋ ತರ ಮಾಡ್ತಾರೆ. ಸೊ ಈ ಒಂದು ಸ್ವಭಾವವನ್ನ ವೈಜ್ಞಾನಿಕವಾಗಿ ಯಾಕೆ ಟರ್ನ್ ಮಾಡಬಾರ್ದು? ಈಗ ವಾಟರ್ಗೆ ನೋಡಿ, ವಾಟರ್ ಒಂದು ಕಾನ್ಶಿಯಸ್ನೆಸ್ ಅನ್ನೋ ಒಂದು ದೃಷ್ಟಿಯಿಂದ ನೋಡಿದ್ದಕ್ಕೆ ಅವರಿಗೆ ಮೆಮೊರಿ ಇದೆ ಅಂತ ಒಂದು ವಿಷಯ ಗೊತ್ತಾಯ್ತು. ಆದ್ದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ, ಎಲ್ಲದರಲ್ಲೂ ನಮ್ಮತನವನ್ನ ನಾವು ನೋಡ್ತಾ ಹೋದಾಗ ಯೂನಿಟಿ ಅನ್ನೋದು ಒಂದು ಬರುತ್ತೆ, ಇಂಟಿಗ್ರೇಷನ್ ಅಂತ ಬರುತ್ತೆ. ಆ ಇಂಟಿಗ್ರೇಷನ್ ಇಂದ ನಮ್ಮ ಜ್ಞಾನ ಹೆಚ್ಚಾಗಿ ಅದು ಒಂದು ವಿಶೇಷವಾಗಿ ಅದು ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ, ವಿಶೇಷವಾದ ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.